ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪೆನ್ ಡ್ರೈವ್ ಕೇಸ್ನಲ್ಲಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಈಗ ಆಲ್ರೆಡಿ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ, ರೇಪ್ ಕೇಸ್ ಕೂಡ ದಾಖಲಾಗಿದೆ. ಆದ್ರೀಗ ದೂರು ನೀಡೋದಕ್ಕೆ ಇನ್ನೂ 3 ಮುಂದಾಗಿದ್ದಾರೆ. ಈಗಾಗಲೇ ಎಸ್ಐಟಿ ಸಂಪರ್ಕಕ್ಕೆ ಸಂತ್ರಸ್ತೆಯರು ಬಂದಿದ್ದು, ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯರು ದೂರು ದಾಖಲಿಸಿದ್ರೆ ಮತ್ತೆ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇದೆ. ಇದರಿಂದ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ. ಇನ್ನು ಪ್ರಜ್ವಲ್ ಪಾಪಕೂಪದಲ್ಲಿ ಮತ್ತಷ್ಟು ಸಂತ್ರಸ್ತೆಯರಿದ್ದು, ಅವರು ಎಸ್ಐಟಿಗೆ ಸಿಗದಂತೆ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರಿಗೆ ಆಮಿಷ ಒಡ್ಡಿದ್ರೆ ಮತ್ತಷ್ಟು ಜನರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರೋ ಎಸ್ಐಟಿ ಎಲ್ಲಾ ಸಂತ್ರಸ್ತರಿಗೂ ಕೂಡ ಧೈರ್ಯ ತುಂಬೋದಕ್ಕೆ ಮುಂದಾಗಿದೆ. ಧೈರ್ಯ ಮಾಡಿ ಮುಂದೆ ಬಂದ್ರೆ ರಕ್ಷಣೆ ನೀಡೋ ಭರವಸೆ ಕೂಡ ಕೊಟ್ಟಿದೆ. ಸಂತ್ರಸ್ತೆಯರು ಬಂದು ದೂರು ನೀಡಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನು ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತೆಯರು ಎಸ್ಐಟಿ ಮುಂದೆ ಹಾಜರಾಗೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಸೊ ಹೀಗಾಗಿನೇ ಪ್ರಜ್ವಲ್ ಪೆನ್ ಡ್ರೈವ್ ಸಂತ್ರಸ್ತರಿಗೆ ಅಂತ ಸ್ಪೆಷಲ್ ಹೆಲ್ಪ್ ಲೈನ್ ಅನ್ನು ಕೂಡ ಎಸ್ಐಟಿ ರಿಲೀಸ್ ಮಾಡಿದೆ. ಯಾರೇ ಸಂತ್ರಸ್ತರಿದ್ರು ಕೂಡ 6360938947 ಈ ನಂಬರ್ಗೆ ಕಾಲ್ ಮಾಡಿ ಅಂತ ಎಸ್ಐಟಿ ತಿಳಿಸಿದ್ದು, ಸಂತ್ರಸ್ತೆಯರ ಅಥವಾ ಅವರ ಆತ್ಮೀಯ ಬಾತ್ಮೀದಾರರ ವಿವರಗಳನ್ನು ಗೌಪ್ಯವಾಗಿಡುವುದಕ್ಕೆ ಅಂತ ಎಸ್ಐಟಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಸಂತ್ರಸ್ತೆಯರಿಗೆ ಕಾನೂನಿನ ನೆರವು ರಕ್ಷಣೆ ಒದಗಿಸುವುದಕ್ಕೆ ತಯಾರಿದ್ದೀವಿ, ಸಂತ್ರಸ್ತರ ಬಗ್ಗೆ ಮಾಹಿತಿ ಕೊಡುವವರು ಇದ್ರೂ ಕೂಡ ಮುಂದಾಗಿ ಅಂತ ಎಸ್ಐಟಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಪೆನ್ ಡ್ರೈವ್ ಕೇಸ್ನಲ್ಲಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಈಗ ಆಲ್ರೆಡಿ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ, ರೇಪ್ ಕೇಸ್ ಕೂಡ ದಾಖಲಾಗಿದೆ. ಆದ್ರೀಗ ದೂರು ನೀಡೋದಕ್ಕೆ ಇನ್ನೂ 3 ಮುಂದಾಗಿದ್ದಾರೆ. ಈಗಾಗಲೇ ಎಸ್ಐಟಿ ಸಂಪರ್ಕಕ್ಕೆ ಸಂತ್ರಸ್ತೆಯರು ಬಂದಿದ್ದು, ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯರು ದೂರು ದಾಖಲಿಸಿದ್ರೆ ಮತ್ತೆ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇದೆ. ಇದರಿಂದ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ. ಇನ್ನು ಪ್ರಜ್ವಲ್ ಪಾಪಕೂಪದಲ್ಲಿ ಮತ್ತಷ್ಟು ಸಂತ್ರಸ್ತೆಯರಿದ್ದು, ಅವರು ಎಸ್ಐಟಿಗೆ ಸಿಗದಂತೆ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರಿಗೆ ಆಮಿಷ ಒಡ್ಡಿದ್ರೆ ಮತ್ತಷ್ಟು ಜನರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರೋ ಎಸ್ಐಟಿ ಎಲ್ಲಾ ಸಂತ್ರಸ್ತರಿಗೂ ಕೂಡ ಧೈರ್ಯ ತುಂಬೋದಕ್ಕೆ ಮುಂದಾಗಿದೆ. ಧೈರ್ಯ ಮಾಡಿ ಮುಂದೆ ಬಂದ್ರೆ ರಕ್ಷಣೆ ನೀಡೋ ಭರವಸೆ ಕೂಡ ಕೊಟ್ಟಿದೆ. ಸಂತ್ರಸ್ತೆಯರು ಬಂದು ದೂರು ನೀಡಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನು ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತೆಯರು ಎಸ್ಐಟಿ ಮುಂದೆ ಹಾಜರಾಗೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಸೊ ಹೀಗಾಗಿನೇ ಪ್ರಜ್ವಲ್ ಪೆನ್ ಡ್ರೈವ್ ಸಂತ್ರಸ್ತರಿಗೆ ಅಂತ ಸ್ಪೆಷಲ್ ಹೆಲ್ಪ್ ಲೈನ್ ಅನ್ನು ಕೂಡ ಎಸ್ಐಟಿ ರಿಲೀಸ್ ಮಾಡಿದೆ. ಯಾರೇ ಸಂತ್ರಸ್ತರಿದ್ರು ಕೂಡ 6360938947 ಈ ನಂಬರ್ಗೆ ಕಾಲ್ ಮಾಡಿ ಅಂತ ಎಸ್ಐಟಿ ತಿಳಿಸಿದ್ದು, ಸಂತ್ರಸ್ತೆಯರ ಅಥವಾ ಅವರ ಆತ್ಮೀಯ ಬಾತ್ಮೀದಾರರ ವಿವರಗಳನ್ನು ಗೌಪ್ಯವಾಗಿಡುವುದಕ್ಕೆ ಅಂತ ಎಸ್ಐಟಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಸಂತ್ರಸ್ತೆಯರಿಗೆ ಕಾನೂನಿನ ನೆರವು ರಕ್ಷಣೆ ಒದಗಿಸುವುದಕ್ಕೆ ತಯಾರಿದ್ದೀವಿ, ಸಂತ್ರಸ್ತರ ಬಗ್ಗೆ ಮಾಹಿತಿ ಕೊಡುವವರು ಇದ್ರೂ ಕೂಡ ಮುಂದಾಗಿ ಅಂತ ಎಸ್ಐಟಿ ಪ್ರಕಟಣೆಯಲ್ಲಿ ತಿಳಿಸಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪೆನ್ ಡ್ರೈವ್ ಕೇಸ್ನಲ್ಲಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಈಗ ಆಲ್ರೆಡಿ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ, ರೇಪ್ ಕೇಸ್ ಕೂಡ ದಾಖಲಾಗಿದೆ. ಆದ್ರೀಗ ದೂರು ನೀಡೋದಕ್ಕೆ ಇನ್ನೂ 3 ಮುಂದಾಗಿದ್ದಾರೆ. ಈಗಾಗಲೇ ಎಸ್ಐಟಿ ಸಂಪರ್ಕಕ್ಕೆ ಸಂತ್ರಸ್ತೆಯರು ಬಂದಿದ್ದು, ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯರು ದೂರು ದಾಖಲಿಸಿದ್ರೆ ಮತ್ತೆ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇದೆ. ಇದರಿಂದ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ. ಇನ್ನು ಪ್ರಜ್ವಲ್ ಪಾಪಕೂಪದಲ್ಲಿ ಮತ್ತಷ್ಟು ಸಂತ್ರಸ್ತೆಯರಿದ್ದು, ಅವರು ಎಸ್ಐಟಿಗೆ ಸಿಗದಂತೆ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರಿಗೆ ಆಮಿಷ ಒಡ್ಡಿದ್ರೆ ಮತ್ತಷ್ಟು ಜನರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರೋ ಎಸ್ಐಟಿ ಎಲ್ಲಾ ಸಂತ್ರಸ್ತರಿಗೂ ಕೂಡ ಧೈರ್ಯ ತುಂಬೋದಕ್ಕೆ ಮುಂದಾಗಿದೆ. ಧೈರ್ಯ ಮಾಡಿ ಮುಂದೆ ಬಂದ್ರೆ ರಕ್ಷಣೆ ನೀಡೋ ಭರವಸೆ ಕೂಡ ಕೊಟ್ಟಿದೆ. ಸಂತ್ರಸ್ತೆಯರು ಬಂದು ದೂರು ನೀಡಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನು ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತೆಯರು ಎಸ್ಐಟಿ ಮುಂದೆ ಹಾಜರಾಗೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಸೊ ಹೀಗಾಗಿನೇ ಪ್ರಜ್ವಲ್ ಪೆನ್ ಡ್ರೈವ್ ಸಂತ್ರಸ್ತರಿಗೆ ಅಂತ ಸ್ಪೆಷಲ್ ಹೆಲ್ಪ್ ಲೈನ್ ಅನ್ನು ಕೂಡ ಎಸ್ಐಟಿ ರಿಲೀಸ್ ಮಾಡಿದೆ. ಯಾರೇ ಸಂತ್ರಸ್ತರಿದ್ರು ಕೂಡ 6360938947 ಈ ನಂಬರ್ಗೆ ಕಾಲ್ ಮಾಡಿ ಅಂತ ಎಸ್ಐಟಿ ತಿಳಿಸಿದ್ದು, ಸಂತ್ರಸ್ತೆಯರ ಅಥವಾ ಅವರ ಆತ್ಮೀಯ ಬಾತ್ಮೀದಾರರ ವಿವರಗಳನ್ನು ಗೌಪ್ಯವಾಗಿಡುವುದಕ್ಕೆ ಅಂತ ಎಸ್ಐಟಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಲ್ಲದೆ ಸಂತ್ರಸ್ತೆಯರಿಗೆ ಕಾನೂನಿನ ನೆರವು ರಕ್ಷಣೆ ಒದಗಿಸುವುದಕ್ಕೆ ತಯಾರಿದ್ದೀವಿ, ಸಂತ್ರಸ್ತರ ಬಗ್ಗೆ ಮಾಹಿತಿ ಕೊಡುವವರು ಇದ್ರೂ ಕೂಡ ಮುಂದಾಗಿ ಅಂತ ಎಸ್ಐಟಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.